ಫ್ರೆಂಡ್ಸ್, ನಮ್ಮ ಹುಡುಗಿ ಗಾಡಿ ಓಡ್ಸಕ್ಕೆ ಬಂದಿದ್ದಾಳೆ. ಯಾವ ಥರ ಓಡಿಸ್ತಾಳೆ ನೋಡೋಣ ಬನ್ನಿ. ನಮ್ಮ ಮೇಡಮ್ ಫಸ್ಟ್ ಟೈಮ್ ಗಾಡಿ ಓಡಿಸ್ತಾ ಇರೋದು ನನ್ನ ಜೊತೆ. ಓಡಿಸಿದ್ದಾಳೆ. ತುಂಬ ದಿನಗಳ ನಂತರ ಚೆನ್ನಾಗಿ ಓಡಿಸ್ತಿದ್ದಾಳೆ. ಪ್ರಾಕ್ಟೀಸ್ ಇಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗಿ ಓಡಿಸಿದ್ಲು. ಖುಷಿ ಆಯಿತು. ಫ್ರೆಂಡ್ಸ್, ನಮ್ಮ ಕಂಪ್ನಿ 2 ವರ್ಷ ವರ್ಕ್ ಮಾಡಿದೆ. ಫ್ಲಿಪ್ಕಾರ್ಟ್ ನೀನು ಓಡಿಸಿ ನೀನು ದುಡ್ಡು ಕೂಡ ಆಯ್ತು ನೋಡಿ. ಇದಾಕ್ಬಿಟ್ಟಿಗೆ ಗಾಡಿ ಓಡ್ಸಕ್ಕೆ ಬಂದಿದ್ದೀವಿ. ನಮ್ಮ ಹುಡುಗ ಕನ್ಮಂಗ್ಲ ಹತ್ರ ಏನೋ ಕರ್ಕೊಂಡು ಬಂದಿದ್ದಾರೆ. ಇದು KMF ಅಲ್ಲಿ ಫಸ್ಟ್ ಕೆಲಸ ಮಾಡ್ತಿದ್ದಿದ್ದು ಇಲ್ಲೇನೆ. 2 ವರ್ಷ ಕೆಲಸ ಮಾಡಿರೋದು. ಪಾಪ ಎಷ್ಟು ಕಷ್ಟಪಡ್ತಾ ಇದ್ರು ಅಂದರೆ, ಪಾರ್ಕಿಂಗ್ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು. ನೈಟ್ ಟೈಮ್ ಬರಬೇಕಾದ್ರೆ ನಂಗೆ ಹೆವಿ ಭಯ ಆಗೋದು. ನಾನು ಹೊರಗಡೆ ಬರೋವರೆಗೂ ಫೋನಲ್ಲಿ ಲೈನಲ್ಲೇ ಇರ್ತಿದ್ದೆ. ನಾನು ಆಮೇಲೆ ಕಟ್ ಮಾಡ್ಬಿಟ್ಟು ಮಲ್ಕೋತಿದ್ದೆ. ನಾನು ಎಲ್ಲಿ ಗೊತ್ತಾ, ಅಲ್ಲೊಂದು ರೆಡ್ ಲೈಟ್ ಕಾಣಿಸ್ತೈತಲ್ಲ, ಪ್ಲಾಂಟ್ ಅಲ್ಲಿ ಕೆಳಗಡೆ ಮಾಡ್ಕೊ ಕುತ್ಕೊಂಡ್ರೆ ಮ್ಯಾಕೆ ಎದೊಳ್ತಿರ್ಲಿಲ್ಲ. ಸ್ಮೋಕಿಂಗ್ ಅದು. ಸ್ಮೋಕಿಂಗ್ ಅಂದ್ರೆ ಇದು ಬರುತ್ತಲ್ಲ, ಹೊಗೆ, ಬಾಯ್ಲರ್ ಹೊಗೆ ಬರುದು. ಕಂಪ್ನಿ ಹತ್ರ ಬಂದಿದ್ಯಾ? ಏನ್ ಅನ್ನಿಸ್ತಿದೆ ಎಕ್ಸ್ಪೀರಿಯನ್ಸ್? ಏನೋ ಒಂಥರ ನೆನ್ಸ್ಕೊಂಡ್ರೆ ಮೈ ಚುಮ್ ಅನ್ನುತ್ತಾ? ಬೇಜಾರು. ನನಗೆ ಖುಷಿ ಆಗುತ್ತೆ. ಬಾಯ್ಲರ್ ಸೆಕ್ಷನ್ ಅಲ್ಲಿ ಇದ್ದಿದ್ದು. ಬಾಯ್ಲರ್ ಸೆಕ್ಷನ್ ಕಂಪ್ನಿ ಚೆನ್ನಾಗಿದೆ, ಬಟ್ ಡಸ್ಟ್ ಹೆವಿ. ಅಪ್ಪ, ಬಾಯ್ಲರ್ ಸೆಕ್ಷನ್ ಅಲ್ಲಿ ನನ್ಗಂತೂ ಇಷ್ಟನೇ ಆಗ್ತಿರ್ಲಿಲ್ಲ. ಎಷ್ಟೊತ್ತಿಗೆ ಬಿಟ್ಬಿಡ್ತಾರೆ ಅನ್ಕೋತಿದ್ದೆ ನಾನು. ಗಾಡಿ ಓಡಿಸ್ಕೊಂಡು ಹಾಗೆ ಕಂಪ್ನಿ ಹತ್ರ ಹೋದ್ವಿ. ಕಂಪ್ನಿ ಅಂದರೆ ನಾನು 2 ವರ್ಷದ ಹಿಂದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಬಟ್ ಇವಾಗ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಕಂಪ್ನಿ ನೋಡಿದ ತಕ್ಷಣ ನನಗೇನೋ ಒಂಥರ ಫೀಲ್ ಆಯಿತು. ಒಂದು ಕಡೆ ಖುಷಿ ಆಯಿತು, ಒಂದು ಕಡೆ ಬೇಜಾರಾಯಿತು. ಹಾಗೆ ಕಂಪ್ನಿ ನೋಡ್ಕೊಂಡು 10 ನಿಮಿಷ ಅಲ್ಲೇ ನಿಂತಿದ್ದೆ. ರಂಜುಗೆ ಹೇಳ್ತಾ ಇದ್ದೆ, ನೋಡು ರಂಜು, ನಾನು ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಜಾಗದಲ್ಲಿ ಇರ್ತಿದ್ದೆ, ಈ ಜಾಗದಿಂದ ಬರ್ತಿದ್ದೆ, ರೆಸ್ಟ್ ಬಂದಾಗ ಟೀ ಕಾಫಿ ಬಿಟ್ಟಾಗ ಇಲ್ಲಿ ರೆಸ್ಟ್ ಮಾಡ್ತಿದ್ದೆ. ಅದೆಲ್ಲ ನೋಡ್ಕೊಂಡು ಹಂಗೆ ಕಂಪ್ನಿ ನೆನೆಸ್ಕೊಂಡು ರಿಟರ್ನ್ ಆಗಿ ವಾಪಸ್ ಬಂದೆ. ಓಡಿಸ್ತೀನಿ ಗಾಯ್ಸ್, ನನಗೆ ಬರುತ್ತೆ ಗಾಡಿ ಓಡಿಸೋಕ್ಕೆ. ಬಟ್ ಜಾಸ್ತಿ ದೂರ ಹೋಗ್ಬೇಡ. ನೋಡಿ ಫ್ರೆಂಡ್ಸ್, ಕುಳ್ಳಿ ಕಾಲಿ ಇಟ್ಕಲ್ಲ. ರಂಜಿತಾ ಮೇಡಮ್ ಅವ್ರು ಗಾಡಿ ಕಲಿತಿದ್ದಾರೆ. ಹೈವೇಲಿ ಓಡಿಸೋದ್ಲು ಅವಳೇನೆ, ಬಟ್ ಈಗ ಕ್ರಾಸಿಂಗ್ ಕಲಿತಿದ್ದಾಳೆ. ಅವಳೇ ನಿಲ್ಲಿಸಿ ಗಾಡಿ ಟರ್ನ್ ಮಾಡಿಕೊಂಡು ಒಂದು ಇಂಟರ್ ತಗೊಂಡು ಹೋಗ್ತಿದ್ದಾಳೆ. ಅವಳೇನೆ ಗಾಡಿ ಓಡಿಸ್ತಾಳೆ, ಬಟ್ ಕ್ರಾಸಿಂಗಲ್ಲೆಲ್ಲ ಹಿಂಸೆ. ಸ್ವಲ್ಪ ಕುಳ್ಳಿ ಕಾಲಿಡ್ಕಲ್ಲ. ಗಾಡಿ ಕಲಿತಿದ್ದಾಳೆ, ಕ್ರಾಸಿಂಗ್ ಅವಳೇ ಮಾಡ್ಕೊಡಿದ್ದಾಳೆ. ಚೆನ್ನಾಗಿ ಓಡಿಸ್ತಾಳೆ, ಬಟ್ ಇನ್ನೂ ಪ್ರಾಕ್ಟೀಸ್ ಆಗಬೇಕು. ಏನೋ ಅಂದಿ ಅಲ್ವಾ ನನಗೆ ಸಿಂಗಲ್ ಮೀನಿಂಗಲ್ಲಿ. ನೋಡಿ, ಇರೋನ್ 3 ಅಡಿ, ಕಾಲು ಎಟ್ಕಲ್ಲ, ಕಾಲ್ಗೆ ನೀನು ಮಿಡಿರ್ತಾಳೆ ಹಿಂಗೆ. ನನಗೆ ಗಾಡಿ ಓಡಿಸ್ಬೇಕಾದ್ರೆ ರ್ಯಾಕ್ ಮಾಡೋದು, ಕಿಂಡಲ್ ಮಾಡೋದು ಕಲ್ತವಳೆ. ನೋಡಿ, ಕರ್ ಕಾಣಿಸ್ತಿದೀವಲ್ವಾ, ಈ ಲೊಕೇಶನ್ ಮರ ಬೆಳಗಾಯ್ತೀವಿ. ನ್ಯಾಚುರಲ್ ಕಣೆ. ನಾವೇನು ಇದಾಗ ಫ್ಲಾಶ್ ಮಾಡ್ಕೊಂಡಿದೀವ? ನ್ಯಾಚುರಲ್ ಬೆಳ್ಕಮ್ಮ ಇವೆಲ್ಲ. ಗಾಡಿ ಓಡಿಸಕ್ ಬಂದಿದ್ದು, ಗಾಡಿ ಕಲಿ ರೀಲ್ಸ್ ಮಾಡ್ತಾರಂತೆ. ರೀಲ್ಸ್ ಮೇಡಮ್ ಹೇಗೆ ಅನಿಸ್ತಿದೆ ಮೇಡಮ್? ಗಾಡಿ ಕಲಿತಿದ್ದೀರಾ? ಓ ನಿಜ ಮೇಡಮ್, ಕ್ಯಾಮ್ರಾ ಇಲ್ಲಿ ಹಿಂದೆ ಇದೆ, ಮುಂದೆ ಇಲ್ಲ. ನನಗೆ ಕ್ರಾಸಿಂಗ್ ಪ್ರಾಬ್ಲಮ್ ಗೈಸ್. ಸ್ಟಾರ್ಟಿಂಗ್ ಟ್ರಬಲ್, ಎಂಡಿಂಗ್ ಟ್ರಬಲ್ ಇಲ್ಲ. ಸ್ಟಾರ್ಟಿಂಗ್ ಟ್ರಬಲ್, ಕ್ರಾಸಿಂಗ್ ಟ್ರಬಲ್ ಅಷ್ಟೇನೆ. ಬೇರೆ ಎಲ್ಲ ಓಡಿಸ್ತೀನಿ ಏನಿಲ್ಲ. ಬರುತ್ತೆ ನನ್ ಗಾಡಿ ಓಡಿಸೋಕೆ. ಕಲ್ಕೋದ್ಯಾ ಬಾ. ಬೇಜಾನ್ ಟೈಮ್ ಓಡಿಸಿದೀನಿ, ಬಟ್ ಭಯ ಬಿದೋಗ್ಬಿಟ್ಟಿತ್ತು ಸರಿ. ಎಲ್ಲಿ ಕುನಿ ಬಿದೋಗ್ಬಿಟ್ಟು ನಾನು ಹಿಂದೆ ಕೂತಿದ್ದೆ. ಕುನಿನೂ ಏನೋ ತಪ್ಪಿಲ್ಲ, ಬುಲೆಟ್ ಅವ್ನು ಬಂದು ಗುದ್ಬಿಟ್ಟಿದ್ದ. ಇನ್ನೊಂದು ಬೈಕ್, ಅಪ್ಪನ ಬೈಕಿಗೆ ನಾವಿಬ್ರು ಬಿದೋಗ್ಬಿಟ್ಟಿದ್ವಿ ಕೆಳಗಡೆ. ಅದಕ್ಕೆ ಭಯ. ನಾನು ಧೈರ್ಯ ಮಾಡಿ ಕರ್ಕೊ ಬಂದೆ, ಬಾ ಗಾಡಿ ಕಲಿಯೋಣ ಅಂತ. ಸೈಡ್ ಬ್ಯಾಲೆನ್ಸಿಂಗ್ ಕಲಿತೀನಿ ಅಂದ್ಬಿಟ್ಟು ನೋಡಿ ಹೆಂಗ್ ಗುಡ್ಸೋಳೆ. ಕೈ ನೆಗೆವ ನೋಡಿ, ನಂಗೆ ಭಯ ಆಯ್ತಾ ಇದೆ.